ಕಲಘಟಗಿ ತಾಲೂಕಿನಲ್ಲಿ ಅನಧಿಕೃತ ಸಾರಾಯಿ ಅಂಗಡಿಗಳ ಹಾವಳಿ ಒಂದೆಡೆ ಆಗಿದ್ರೆ ಇನ್ನೊಂದು ಕಡೆ ಯಾರದೋ ಹೆಸರಲ್ಲಿ ಔಷಧ ಅಂಗಡಿಗಳು ತಲೆ ಎತ್ತಿದ್ದು ಗ್ರಾಹಕರಿಗೆ ಹೆಚ್ಚಿನ ದರದಲ್ಲಿ ಔಷಧಿ ಮಾರಾಟ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಸರ್ಕಾರದ ನಿಯಮಾವಳಿಗಳನ್ನು ಕೆಲವೊಂದು ಔಷಧ ಅಂಗಡಿಗಳ ಮಾಲೀಕರು ಪಾಲಿಸ್ತಾ ಇಲ್ಲ. ಯಾರದೋ ಹೆಸರು ಇನ್ಯಾರದೋ ಹೆಸರಲ್ಲಿ ಔಷಧ ಅಂಗಡಿಯನ್ನು ನಡೆಸುತ್ತಾರೆ. ಆಡು ಮಾತಿನಲ್ಲಿ ಹೇಳುವುದಾದರೆ ಯಾರದೋ ಹೆಸರು ಇನ್ಯಾರದೋ ದುಡ್ಡು ಅನ್ನುವಂತಾಗಿದೆ. ಇದಕ್ಕೆ ಕಡಿವಾಣ ಎನ್ನುವುದು ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ. ವೈದ್ಯರು ಬರೆದುಕೊಡುವ ಔಷಧ ಇಲ್ಲವಾದಲ್ಲಿ ಇನ್ಯಾವುದೋ ಔಷಧವನ್ನು ಕೊಡ್ತಾರೆ. ಓದಿದವರು ಪ್ರಶ್ನೆ ಮಾಡಿ ಪಡೆದುಕೊಳ್ತಾರೆ. ಆದರೆ ಹಳ್ಳಿ ಜನರು ಯಾವುದು ಏನು ಅಂತ ಗೊತ್ತಾಗದೆ ಕೊಟ್ಟಿದ್ದೇ ಸರಿ ಅಂತ ಪಡೆದುಕೊಳ್ತಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎಲ್ಲವೂ ಗೊತ್ತಿದ್ರೂ ಕೂಡ ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ ಅನ್ನುವಂಥ ಹಾಗೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಔಷಧ ಅಂಗಡಿ ತೆರೆಯಲು ಅನುಮತಿ ನೀಡುವ ಮುನ್ನ ಸರಿಯಾದ ಪರಿಶೀಲನೆ ಆಗದಿರುವುದೇ ಅತಿ ಹೆಚ್ಚು ಔಷಧ ಅಂಗಡಿಗಳು ತಲೆ ಎತ್ತಲು ಕಾರಣ ಎನ್ನಲಾಗಿದೆ. ಔಷಧ ಪಡೆದಿರುವ ಗ್ರಾಹಕರಿಗೆ ಅಡ್ಡ ಪರಿಣಾಮ ಆಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಪರವಾನಗಿ ಕೊಟ್ಟು ಮನೆಯಲ್ಲಿ ಕುಳಿತುಕೊಳ್ಳುವ ಅಧಿಕಾರಿ ವರ್ಗಕ್ಕೆ ಜನರ ಜೀವದ ಬೆಲೆ ಏನು ಗೊತ್ತು ಅಂತ ನಾಗರಿಕರು ಪ್ರಶ್ನೆ ಮಾಡಿದ್ದಾರೆ. ಕಲಘಟಗಿ ತಾಲೂಕಿನಲ್ಲಿ ನಿಜವಾಗ್ಲೂ ಅರ್ಹತೆ ಇರುವ ಔಷಧಿ ಅಂಗಡಿಗಳ ಮಾಲೀಕರಿಗೆ ಯಾರದೋ ಹೆಸರಲ್ಲಿ ಔಷಧ ಅಂಗಡಿ ನಡೆಸುವುದರಿಂದ ವ್ಯಾಪಾರಕ್ಕೆ ಸಾಕಷ್ಟು ಹೊಡೆತ ಬಿದ್ದಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪಟ್ಟಣ ಹಾಗೂ ಗ್ರಾಮ ಮಟ್ಟದಲ್ಲಿರುವ ಔಷಧ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಸಾರ್ವಜನಿಕರ ಮಾಹಿತಿಗೆ ಸಹಾಯವಾಣಿ ಆರಂಭಿಸಬೇಕು ಅಂತ ತಾಲೂಕಿನ ಜನತೆ ಆಗ್ರಹಿಸಿದ್ದು, ಪರವಾನಗಿ ಇಲ್ಲದವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಇದ್ದಲ್ಲಿ ನಮ್ಮ ವಾಹಿನಿ ಮುಂದಿನ ದಿನಮಾನದಲ್ಲಿ ಸಾರ್ವಜನಿಕರ ಪರ ಧ್ವನಿ ಎತ್ತಲಿದೆ. ವರದಿ ಪ್ರಕಾಶ್ ದುಪ್ಪದ್, ಮಹಾಯುದ್ಧ ನ್ಯೂಸ್, ಧಾರವಾಡ.